धर्मस्थळाचे नाव खराब करण्याच्या उद्देशाने मोठ्या प्रमाणावर कट रचला जात असून हजारो महिलांबाबत खोटे आरोप पसरवले जात असल्याचा आरोप श्रीराम सेनेचे संस्थापक व अध्यक्ष प्रमोद मुतालिक यांनी केला. तसेच बहुभाषिक अभिनेते प्रकाश राज यांचे नाव या प्रकरणात जोडले जात असल्याने त्यांना चित्रपट सृष्टीतून बहिष्कृत करावे अशी मागणीही त्यांनी केली. शुक्रवारी बेळगाव येथे झालेल्या पत्रकार परिषदेत ते बोलत होते. या संदर्भात बोर्डे चिन्नय्या यांनी SIT चौकशीसाठी अर्ज दाखल केला असून त्यात आर्थिक व्यवहारांचाही उल्लेख असल्याचे त्यांनी सांगितले. ಒಂದು ಧರ್ಮಸ್ಥಳದ ಸಂಬಂಧಪಟ್ಟಾಗೆ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು. ಸಾವಿರಾರು ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಕಿಡ್ನ್ಯಾಪ್ ಮಾಡಿ ಅಲ್ಲಿ ಸಮಾಧಿ ಮಾಡಿದ್ದಾರೆ, ಅಲ್ಲಿ ಹುಗಿದಿದ್ದಾರೆ, ಅಲ್ಲಿ ಸ್ಮಶಾನದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಇದು ನೇರವಾಗಿ ಧರ್ಮಸ್ಥಳದ ಹೆಗ್ಡೆಯವರ ಮೇಲೆ ಆರೋಪ ಮಾಡಿ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿದರು. ಅದು ವರ್ಷಗಟ್ಟಲೆ ಅದರ ಚರ್ಚೆನೂ ಆಯಿತು. ವಾದ ಪ್ರತಿವಾದ, ಸತ್ಯ ಅಸತ್ಯ ಇದೆಲ್ಲವೂ ಆಯಿತು. ಸೊ ಈಗ ಆ ಬುರುಡೆ ಚಿನ್ನಯ್ಯ ಅಂತನ್ನುವಂಥವನು, ಮಾಸ್ಕ್ ಚಿನ್ನಯ್ಯ ಅನ್ನುವಂಥವನು ಒಂದು SITಗೆ ಅರ್ಜಿ ಹಾಕಿದ್ದಾರೆ. ಇದನ್ನು ಕೂಡಲೇ ಇತ್ಯರ್ಥ ಮಾಡಿ ಅಂಥೇಳಿ, ಎಂಡ್ ಮಾಡಿ ಅಂಥೇಳಿ. ಅದರೊಳಗಡೆಗೆ ಅವನು ಬಹಳ ಸ್ಪಷ್ಟವಾಗಿ ಕೆಲವೊಂದು ಜನರ ಹೆಸರುಗಳನ್ನು ಹೇಳಿದ್ದಾನೆ ಮತ್ತು ದುಡ್ಡು ಎಲ್ಲಿಂದ ಬರ್ತಾ ಇತ್ತು ಅಂತ ಅನ್ನೋದು ಕೂಡ ಉಲ್ಲೇಖವನ್ನು ಮಾಡಿದನು. ಇದರಲ್ಲಿ ಬೇರೆ ಬೇರೆಯವರ ಹೆಸರುಗಳ ಜೊತೆಗೆ ಈ ಪ್ರಕಾಶ್ ರಾಜ್ ರೈ ಆಕ್ಟರ್, ಬಹುಭಾಷಾ ಚಿತ್ರ ನಟ, ಅತ್ಯಂತ ಸುಪ್ರಸಿದ್ಧ ನಟ ಅವರು. ಸೊ ನಟನೆಯಲ್ಲಿ A1 ಅವರ ಬಹಳ ಒಳ್ಳೆಯ ನಟ ಇದ್ದಾರೆ ಅಂತನ್ನುವಂಥದ್ದು ನಾನು ಆ ನಟನೆಗೆ ಅಭಿನಂದನೆ ಕೊಡ್ತೀನಿ. ಆದರೆ ಆ ನಟನೆ ವಾಸ್ತವಿಕ ಜೀವನದಲ್ಲಿ, ಧಾರ್ಮಿಕ ಜೀವನದಲ್ಲಿ ಮೂಗು ತೋರಿಸಿ ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಹಾಳು ಮಾಡುವಂಥ ವ್ಯವಸ್ಥಿತ ಸಂಚು ಷಡ್ಯಂತ್ರ ಈ ಧರ್ಮಸ್ಥಳದ ಈ ಕುಕೃತ್ಯದಲ್ಲಿ ಪ್ರಕಾಶ್ ರಾಜ್ ರೈ ಅವರು ಭಾಗವಹಿಸಿದ್ದಾರೆ ಅಂತನ್ನುವಂಥದ್ದು ಆ ಬುರುಡೆ ಚಿನ್ನಯ್ಯ ಅವನು ನೇರವಾಗಿ ಆಪಾದನೆಯನ್ನು ಮಾಡಿದ್ದಾನೆ. ನಾನು ಹೇಳೋದು, ನೀವೊಬ್ಬ ಬಹಳ ದೊಡ್ಡ ನಟ, ನೀವು ಇಷ್ಟು ಕೆಳಮಟ್ಟಕ್ಕೆ, ಇಷ್ಟು ಕೀಳುಮಟ್ಟಕ್ಕೆ, ಇಷ್ಟು ಧಾರ್ಮಿಕ ಒಂದು ನಂಬಿಕೆಗೆ ಹಾಳು ಮಾಡುವಂಥ ಪ್ರವೃತ್ತಿಗೆ ಬಿದ್ದಿದ್ದು ಯಾಕೆ? ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ? ನಿಮಗೆ ನಂಬಿಕೆ ಇರಲಿಕ್ಕಿಲ್ಲ, ನೀವು ನಾಸ್ತಿಕವಾದಿಗಳಿರ್ಬೋದು, ಆದರೆ ನೀವು ಹಿಂದೂ ವಿರೋಧಿ, ಧಾರ್ಮಿಕ ವಿರೋಧಿ, ದೇವರ ವಿರೋಧಿಯ ನಂಬಿಕೆಗಳನ್ನು ಹಾಳು ಮಾಡುವಂಥದ್ದು ನಿಮಗೆ ಯಾರು ಹಕ್ಕು ಕೊಟ್ಟರು? ಈ ರೀತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನೀವು ಹಿಂದೂ ವಿರೋಧಿ, ಧರ್ಮದ ವಿರೋಧಿ, ದೇವರ ವಿರೋಧಿ ಅಂತನ್ನುವಂಥದ್ದು ಈ ಧರ್ಮಸ್ಥಳದ ದೊಡ್ಡ ಷಡ್ಯಂತ್ರದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂತನ್ನುವಂಥದ್ದು ಸಿದ್ಧ ಆಯಿತು. ನಾನು ಹೇಳೋದು, ಇವತ್ತು SIT 23ರಿಂದ ತನಿಖೆ ಮಾಡ್ತಾ ಇರುವಂಥ SIT ಏನು ಮಾಡ್ತಾ ಇದ್ರಿ? ಒಂದು ಧರ್ಮಸ್ಥಳ ಅನ್ನುವಂಥದ್ದು ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ, ಲಕ್ಷಾಂತರ ಜನರಿಗೆ ಅನ್ನ, ಲಕ್ಷಾಂತರ ಜನರಿಗೆ ಶಿಕ್ಷಣ, ಲಕ್ಷಾಂತರ ದೇವಸ್ಥಾನಗಳ ಪುನರುಜ್ಜೀವನ ಮಾಡ್ತಾ ಇರುವಂಥ, ಹೀಗೆ ಅನೇಕ ಸಾಮಾಜಿಕ ಕೆಲಸ ಮಾಡ್ತಾ ಇರುವಂಥ ಧರ್ಮಸ್ಥಳ, ಸರ್ಕಾರವೂ ಮಾಡಲಾರದಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂಥ ಧರ್ಮಸ್ಥಳವನ್ನು ಕೆಡಿಸುವಂಥ ಕೆಲಸ ಈ ಏನು ದೊಡ್ಡ ಸಂಚುಕಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಬಂಧಿಸಬೇಕು.
ಇಮ್ಮಿಡಿಯೇಟ್ ಬಂಧನ ಮಾಡಿ ಎನ್ಕ್ವೈರಿ ಮಾಡಿ ಅವ್ರನ್ನ ಈ ಶಿಕ್ಷೆ ಕೊಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಎಲ್ಲಿವರೆಗೆ ಹೋಗಿದ್ರು ಅಂತನ್ನುವಂಥದ್ದು, ಸುಜಾತಾ ಭಟ್ ಒಂದು ಕ್ಯಾರೆಕ್ಟರ್ ರೆಡಿ ಮಾಡಿಬಿಟ್ರು ಇವರು ಪ್ರಕಾಶ್ ರೈ ಅವರು. ಸುಜಾತಾ ಭಟ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ರೆಡಿ ಮಾಡಿ ಆ ಇಲ್ಲದ ಮಗಳನ್ನ ಅನನ್ಯ ಭಟ್, ಈ ಸುಜಾತಾ ಭಟ್ ಮಗಳು ಅನನ್ಯ ಭಟ್ಟನ್ನು ಕೂಡ ಸೃಷ್ಟಿ ಮಾಡಿದ್ರು. ಮಗಳೇ ಇಲ್ಲ, ಅವಳು ಉಜ್ರೆ ಕಾಲೇಜ್ನಲ್ಲಿ ಓದ್ತಾ ಇದ್ಲು. ಉಜ್ರೆ ಕಾಲೇಜ್ನಿಂದ ಕಿಡ್ನ್ಯಾಪ್ ಆದ್ಲು, ಸತ್ತು ಹೋದ್ಲು. ಆಮೇಲೆ ಗೊತ್ತಿಲ್ಲ, ನನಗೆ ಫೋನ್ ಮಾಡಿದ್ಲು, ನನಗೆ ಕಾಂಟ್ಯಾಕ್ಟ್ ಮಾಡಿದ್ಲು. ಪ್ರಕಾಶ್ ರೈ ಅವರೇ, ಬಹಳ ಒಳ್ಳೆ ಡೈರೆಕ್ಟರ್ ಕೂಡ ಇದ್ದೀರಿ ನೀವು ಅಂತನ್ನುವಂಥದ್ದು ಇದರಿಂದ ಸಿದ್ಧ ಆಗತ್ತೆ. ಈ ರೀತಿಯ ನಿಮ್ಮ ಡೈರೆಕ್ಟರ್ ಸಿನಿಮಾದಲ್ಲಿ ಪರದೆ ಮೇಲೆ ಇರಲಿ, ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಬೇಡ, ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಬೇಡ, ದೇಶದ ಬಗ್ಗೆ ಬೇಡ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹುಷಾರಾಗಿರಿ. ಈ ರೀತಿಯ ಅತ್ಯಂತ ಕೀಳಮಟ್ಟದ ನೀವು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ನಾನು ಚಿತ್ರರಂಗದಿಂದ ಅವರನ್ನು ಬಹಿಷ್ಕಾರ ಹಾಕಬೇಕು. ಚಿತ್ರರಂಗದ ಮಂಡಳಿಗೆ ನಾವು ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತೀವಿ. ಅವರ ಚಿತ್ರಗಳನ್ನು ಬಹಿಷ್ಕಾರ ಹಾಕಬೇಕು ಅಂತನ್ನುವಂಥದ್ದು ಕೂಡ ನಾವು ಆಹ್ವಾನವನ್ನು ಮಾಡ್ತೀವಿ. ಸೊ ಈ ರೀತಿ ಕೇರಳದಿಂದ ದುಡ್ಡು 200 ಕೋಟಿಯ ಈ ಡೀಲಿಂಗು, 200 ಕೋಟಿಯ ವ್ಯವಹಾರ ಅಂದರೆ ಇದೆಲ್ಲ ಮಾಡೋಕ್ಕೆ 200 ಕೋಟಿ 200 crore. ಒಂದು ನಂಬಿಕೆ ಧರ್ಮಸ್ಥಳವನ್ನ ಕೆಡಿಸಕ್ಕೆ ಎಂಥ ನೀಚ್ ಕೆಲಸ ಮಾಡಿದ್ದಾರೆ. ಅವನಿಗೆ 50 ಲಕ್ಷ ರೂಪಾಯಿದ ಆಸೆ ತೋರಿಸಿದ್ದಾರೆ. ಸೊ ಇದು ಭಯಂಕರ ಭಯಾನಕವಾದಂಥದ್ದು. ಇದರ ಹಿಂದೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ನಾಸ್ತಿಕವಾದಿಗಳು, ಕಮ್ಯುನಿಸ್ಟರು, ಇವರು ಕೂಡ ಸಾಮೀಲಿದ್ದಾರೆ, ಬುದ್ಧಿಜೀವಿಗಳು ಇವರು ಕೂಡ ಸಾಮೀಲಿದ್ದಾರೆ ಅಂತನ್ನುವಂಥದ್ದು ಗೊತ್ತಾಗತ್ತೆ. ಇದರ ಎಲ್ಲವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಈ ನಮ್ಮ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ಈ ಪ್ರಕಾಶ್ ರೈಯನ್ನ ಸುಟ್ಟು ಹಾಕಿ ನಾವು ಪ್ರತಿಭಟನೆಯನ್ನು ಮಾಡುವಂತಹದ್ದು ಕೂಡ ನಿರ್ಧಾರವನ್ನು ಮಾಡಿದ್ವಿ ನಾವು. ಹೌದು ಹೌದು, ನಾನು ಟೋಟಲ್ ಇದು ಅವನು ಬಹುಭಾಷೆ ಇರಲಿ ಬೇಕಾದಿರಲಿ ಟೋಟಲ್ ಬಹಿಷ್ಕಾರ ಹಾಕಬೇಕು. ನಾನು ಚಿತ್ರರಂಗ ಮಂಡಳಿಯವರಿಗೆ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಇವನ್ ಚೆನ್ನೈದಲ್ಲೂ ಕೂಡ ನಮ್ಮ ಸಂಘಟನೆ ಇದೆ, ಅಲ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಡ್ತೀವಿ. ಸೊ ಈ ರೀತಿಯ ಒಂದು ಎಷ್ಟು ಅನಾಹುತ, ಧರ್ಮಸ್ಥಳಕ್ಕೆ ಎಷ್ಟು ಇಫೆಕ್ಟ್ ಆಯಿತು. ರಾಡಿ ಸಿಡಿಸ್ಬಿಟ್ರು, ತೊಳ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ, ನಾವು ಶುದ್ಧ ಇದ್ದೀವಿ ಅಂತೇಳಿ ಎಷ್ಟು ಜನರಿಗೆ ಹೇಳಬೇಕು, ಎಷ್ಟು ರೀತಿ ಮಾಡೋದು. ಇದು ಬರೇ ಇಲ್ಲೇ ಅಷ್ಟೇ ಅಲ್ಲ, ಇತ್ತೀಚೆಗೆ ಬೇರೆ ಬೇರೆ ರೀತಿಯ ನಮ್ಮ ಹಿಂದೂ ದೇವರುಗಳನ್ನು, ಹಿಂದೂ ಗ್ರಂಥಗಳನ್ನು, ಹಿಂದೂ ನಂಬಿಕೆಗಳನ್ನು ಹಾಳು ಮಾಡುವಂಥದ್ದು ಬಹಳ ದೊಡ್ಡ ಷಡ್ಯಂತ್ರ ಇವತ್ತು ಜಗತ್ತಿನಾದ್ಯಂತ ಈ ಕಮ್ಯುನಿಸ್ಟರು, ಬುದ್ಧಿಜೀವಿಗಳು, ನಾಸ್ತಿಕವಾದಿಗಳು, ಕಾಂಗ್ರೆಸ್ನವರು, ಮುಸ್ಲಿಮರು, ಕ್ರಿಶ್ಚಿಯನ್ರು ಇವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಜನಿವಾರ ತೆಗೆಸಿದ್ದು ಸುಮ್ಮನೆ ಅಲ್ಲ. ಜನಿವಾರ ಅನ್ನುವಂಥದ್ದು ಏನೋ ಒಂದು ದಾರ ತೆಗೆಸಿದ್ದಲ್ಲ, ಅದು ನಿಮ್ಮ ನಂಬಿಕೆಗೆ ಮೇಲೆ ಘಾಸಿ ಮಾಡುವಂಥದ್ದು ಉದ್ದೇಶ ಇದೆ. ಸೊ ಇದು ಈ ಷಡ್ಯಂತ್ರ ಹೊರಗೆ ಬರಬೇಕು, ಈ ಷಡ್ಯಂತ್ರ ಸಂಚುಕೋರರನ್ನ ಒದ್ದು ಒಳಗಡೆ ಹಾಕಬೇಕು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇಲ್ಲ, ಅವರು ಸಂಚುಕೋರರೇ, ಅವರೆಲ್ಲರೂ ಟೋಟಲ್ ಒಂದು 8-10 ಜನ ಇದ್ದಾರೆ, ಮಹಿಳೆ ಅವರು ಇದ್ದಾರೆ. ಇರ್ಲಿಲ್ಲ, ನಾನು ಹೇಳೋದು ನಾನು ಕೂಡ ಹೋಗಿ ಈಗಲೂ ಹೇಳ್ತಾ ಇದ್ದೀನಿ. ನಾನು ಸೌಜನ್ಯ ಕೊಲೆ ರೇಪ್ ಸಂಬಂಧಪಟ್ಟಾಗೆ ನಾನು ಸೌಜನ್ಯ ಪರವಾಗಿದ್ದೀನಿ, ಸೌಜನ್ಯಗಾದಂಥ ಅನ್ಯಾಯದ ಪರವಾಗಿದ್ದೀನಿ. ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ದ ಸಂಬಂಧಪಟ್ಟಾಗೆ ಏನಿದೆ ಅದು ಹೊರಗೆ ಬರಬೇಕು. ಪೊಲೀಸ್ ಆಫೀಸರ್ಗಳು ತಪ್ಪಿತಸ್ಥರು,
ಅನ್ನುವಂಥದ್ದು ಕೋರ್ಟ್ ಹೇಳಿದೆ. ಸಂತೋಷ್ ಅನ್ನುವಂಥವನು ಸಂಚು ಮಾಡಿ ಅರೆಸ್ಟ್ ಮಾಡಿ ಅವನನ್ನು 3 ವರ್ಷ ಜೈಲಿನೊಳಗೆ ಕೊಳಿಸಿದ್ರು ತಪ್ಪು. ಸಂತೋಷ್ಗೆ ಸೌಜನ್ಯ ಕೊಲೆಗೆ ಸಂಬಂಧ ಇಲ್ಲ ಅಂತನ್ನುವಂಥದ್ದು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಸೊ ನಾನು ಸೌಜನ್ಯ ಪರವಾಗಿದ್ದೀನಿ. ಸೌಜನ್ಯದ ನ್ಯಾಯ ಸಿಗಲೇಬೇಕು, ಆ ಮಹಿಳೆಗೆ ಆ ಹುಡುಗಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ದಿದ್ದೇನೆ. ಆದರೆ ಉಳಿದೆಲ್ಲ ಸಂಚುಕೋರರಿದಾರಲ್ಲ, ಇವರು ಮಹಾ ಸಂಚುಕೋರರು ಇವರು. ಇದು ಮೋಸ್ಟ್ ಡೇಂಜರಸ್. ಇದು ಸೃಷ್ಟಿ ಮಾಡಿ ಒಂದು ನಂಬಿಕೆಗಳನ್ನು ಹಾಳು ಮಾಡುವಂಥದ್ದಿದೆಯಲ್ಲ, ಇದನ್ನು ಒಪ್ಪಲಾರ್ದು ಅನ್ನುವಂಥದ್ದು ಈ ಒಂದು विषय. सौजन्या बलात्कार आणि हत्या प्रकरणाबाबत प्रतिक्रिया देताना त्यांनी मी सौजन्याच्या बाजूने आहे, संतोष याचा या प्रकरणाशी संबंध नाही असे न्यायालयाने म्हटले आहे, असेही त्यांनी नमूद केले. विनोद कोलकार, KMM मराठी, बेळगाव.